ಅವರ ಮನೆ ಹೇಗಿದೆ, ಜೊತೆಗೆ ಅವರ ಊರಿನ ಗ್ರಾಮಸ್ಥರ ಅಭಿಪ್ರಾಯ. ಮಗನ ಫ್ರೆಂಡ್ ಆಚೆ ಹೋಗ್ತಿದ್ದ, ಕರಿತಿದ್ದ. ಮೊನ್ನೆ ಬಂದು ಅವನ ಗಾಡಿ ಪಂಚರ್ ಆಗಿತ್ತು ಇಲ್ಲಿ ಇಲ್ಲಿ ಒಂದು ಗಮ್ಮತ್ ಮಾಡ್ತಿದ್ದ. ನನ್ನ ಮಗಳು ಬಂದ್ಳು, ನನ್ನ ಮಗಳಿಗೆ ಭಾರಿ ಅವಳೆಂದ್ರೆ ಅವನೆಂದ್ರೆ. ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಪುತ್ರ ಶೋಕಂ ನಿರಂತರಂ ಅಂತಾರೆ. ಯಾವ ತಂದೆ ತಾಯಿಗೂ ಕೂಡ ಬದುಕಿದ್ದಾಗಲೇ ತನ್ನ ಮಕ್ಕಳಿಗೆ ಕೊಳ್ಳಿ ಇಡೋ ಒಂದು ಕಾರ್ಯ ಇದೆಯಲ್ಲ, ಅದು ಯಾರಿಗೂ ಕೂಡ ಬರಬಾರ್ದು ಅಂತ. ನೀವೆಲ್ಲರೂ ಕೂಡ ಕನ್ನಡ ಸಿನಿಮಾ ಲೋಕದ ಜೊತೆಗೆ ಕಿರುತೆರೆ ಲೋಕದ ಜೊತೆಗೆ ನಾಟಕ, ಒಂದು ಮನೋರಂಜನೆ, ಎಂಟರ್ಟೈನ್ಮೆಂಟ್ ರಂಗದಲ್ಲಿ ಭಾಳಷ್ಟು ಹೆಸರು ಮಾಡಿದವರು ರಾಕೇಶ್ ಪೂಜಾರಿ. ಇವತ್ತು ಅವರ ಮನೆಯ ಮುಂಭಾಗದಲ್ಲಿದ್ದೀನಿ. ನೇರವ ಮೌನ, ದುಃಖ, ಶೋಕ ಸಾಗರದಲ್ಲಿ ಮುಳುಗಿರ್ತಕ್ಕಂಥ ಕುಟುಂಬ, ಅವರೆಲ್ಲರನ್ನ ಇಲ್ಲಿ ಕಾಣ್ಬೋದು. ಸ್ನೇಹಿತರೆ, ಇವತ್ತು ನಾನು ಅವ್ರನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲರೂ ಕೂಡ ನೋವಿನಲ್ಲಿದ್ದಾರೆ. ಅವರ ಮನೆ ಹೇಗಿದೆ, ಜೊತೆಗೆ ಅವರ ಊರಿನ ಗ್ರಾಮಸ್ಥರ ಅಭಿಪ್ರಾಯ, ಅವರು ಆಡಿ ಬೆಳೆದಂಥ ಊರು, ಆತನ ಮನೋರಂಜನೆ, ಆತನ ಸಾಧನೆಯ ಬಗ್ಗೆ ಮಾತನಾಡಲಿಕ್ಕೆ ಅವರ ಕುಟುಂಬದವರು ಜೊತೆಗೆ ಅವರ ಒಂದಿಷ್ಟು ಬಂಧು ಬಳಗ ಮಿತ್ರರನ್ನು ಮಾತನಾಡಿಸೋ ಕೆಲಸ. ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಹಠಾತ್ ನಿಧನದಿಂದ ಸಾವನ್ನಪ್ಪಿದ್ದು ರಾಕೇಶ್ ಪೂಜಾರಿ ಅವರು. ಕಾಮಿಡಿ ಕಿಲಾಡಿಗಳಲ್ಲಿ ಅವರು ಅಭಿನಯ ಹೆಚ್ಚಾಗಿ ಅವರು ಆ ಕುಡಿತದ ಅಭಿನಯವನ್ನು ಮಾಡ್ತಾ ಇದ್ದಿದ್ದನ್ನು ಎಲ್ಲರೂ ಕೂಡ ಕಣ್ಣು ತುಂಬಿಕೊಂಡಿದ್ವಿ. ಹೆಚ್ಚಾಗಿ ಅವರು ಮಿಮಿಕ್, ಅರ್ಜುನ್ ಜನ್ಯ ಅವರ ಮಿಮಿಕ್ಕನ್ನು ಎಲ್ಲರೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಮಾಡ್ತಾರಲ್ಲಪ್ಪ ಅಂತ ನಾವೆಲ್ಲರೂ ಕೂಡ ಹುಬ್ಬೇರಿಸಿದ್ವಿ. ಮನೋರಂಜನೆಯಲ್ಲಿ ಎಲ್ಲರೂ ಕೂಡ ನಗಿಸಿದಂಥ ಹುಡುಗ, ಕೇವಲ 33-34 ಆಸುಪಾಸಿನ ಹುಡುಗ ಇಷ್ಟು ಚಿಕ್ಕ ವಯಸ್ಸಿಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು. ಅವತ್ತಿನ ಹಿಂದಿನ ದಿನ ಮೆಹಂದಿ ಶಾಸ್ತ್ರ, ಅವರ ಗೆಳೆಯನ ಫಂಕ್ಷನ್ಗೆ ಅಂತ ಹೋಗಿದ್ದರು. ಅಲ್ಲಿ ಕುಣಿದು ಕುಪ್ಪಳಿಸಿದ್ರು, ಎಲ್ಲರ ಜೊತೆ ಎಂಜಾಯ್ ಮಾಡಿದರು, ಎಂಟರ್ಟೈನ್ ಮಾಡಿದರು. ಅವತ್ತು ಆದಂಥ ಆ ಘಟನೆ ಇವತ್ತಿಗೂ ಕೂಡ ಕಾಡ್ತಾ ಇದೆ ಅವ್ರ ಕುಟುಂಬದವ್ರನ್ನ ಎಲ್ಲರನ್ನೂ ಕೂಡ. ಅವ್ರ ಮನೆಯಲ್ಲಿ ಅವರು ಸಾಕಿದಂಥ ಪ್ರೀತಿಯ ಜಿಮ್ಮಿ ನಾಯಿ ಈಗ ಕೂಡ ಯಾರಾದರೂ ಬಂದರೆ ರಾಕೇಶ್ ಪೂಜಾರಿನೇ ಬರಬಹುದೇನೋ ಅಂತ ಕಾಯ್ತಾ ಇರ್ತಕ್ಕಂಥ ನಾಯಿ, ಅದು ಕೂಡ ದುಃಖದ ಮಡುವಿನಲ್ಲಿ ಬಿದ್ದಿರೋದು. ಸ್ನೇಹಿತರೆ, ಅವ್ರ ಪುಟ್ಟ ಮನೆ, ಅವರ ಮನೆಯೊಳಗೆ ಸದ್ಯದ ಮಟ್ಟಿಗೆ ಅವ್ರಿಗೆಲ್ರಿಗೂ ಕೂಡ ಸ್ವಲ್ಪ ತನ್ನ ಮಗನನ್ನು ಕಳೆದುಕೊಂಡು, ರಾಕೇಶ್ ಪೂಜಾ ಅವರಿಗೆ ಅಪ್ಪ ಇಲ್ಲ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತು. ತಾಯಿ ಮತ್ತು ತಂಗಿಯ ಮದುವೆ ಮಾಡಬೇಕು ಅನ್ನೋದು ಅವ್ರ ದೊಡ್ಡ ಕನಸಾಗಿತ್ತು. ಒಂದು ಸುಂದರ ಕನಸನ್ನು ಕೂಡ ಕಟ್ಕೊಂಡಿದ್ರು, ಅದ್ದೂರಿಯಾಗಿ ಮದುವೆ ಮಾಡಬೇಕು ಅನ್ನೋ ಕನಸನ್ನು ಕೂಡ ಕಟ್ಕೊಂಡಿದ್ರು. ಅವರ ಮನೆಯೊಳಗೆ ಎಂಟ್ರಾದೆ ಅವ್ರು ತೆಗೆದುಕೊಂಡಿರ್ತಕ್ಕಂಥ ಅವಾರ್ಡ್ಸ್ಗಳು, ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಯ ಪ್ರತೀಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ನೆನಪಿನ ಸ್ಮರಣಿಕೆಗಳು ಎಲ್ಲವನ್ನು ಕೂಡ ನೋಡ್ಬೋದು. ಆದರೆ ಇವತ್ತಿಗೂ ಕೂಡ ತಾಯಿ ಮತ್ತು ತಂಗಿ ಅವ್ರಿಗೂ ಕೂಡ ಸ್ವಲ್ಪ ಲೋ ಬಿ ಪಿ ಆಗಿ ಟೆನ್ಷನಿಂದ ಹಾಸಿಗೆ ಹಿಡಿದುಬಿಟ್ಟಿದ್ದಾರೆ. ಅವ್ರನ್ನ ಮಾತಾಡ್ಲಿಕ್ಕೂ ಸದ್ಯದ ಮಟ್ಟಿಗೆ ಬೇಡ, ನಾವು ಭಾಳಷ್ಟು ನೋವಿನಲ್ಲಿದ್ದೀವಿ ಅಂತ ಅವರು ಕೂಡ ಮೀಡಿಯಾದವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನೂ ಕೂಡ ನಾನು ಜಾಸ್ತಿ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗೋದಿಲ್ಲ. ಇದು ರಾಕೇಶ್ ಪೂಜಾರಿ ಅವರ ಮನೆ, ಸಮುದ್ರದ ಕಿನಾರೆ. ನಿಮಗೆ ಈ ಮನೆಯ ಹಿಂದೆ ಸ್ವಲ್ಪ ದೂರ ಹೋದ ತಕ್ಷಣ ಒಂದು ದೊಡ್ಡ ಸಮುದ್ರ ಸಿಗುತ್ತೆ. ಉಡುಪಿಯ ಕೆಮ್ಮಣ್ಣಿನ ಹುಡೆ ಅನ್ನೋ ಗ್ರಾಮದಲ್ಲಿ ರಾಕೇಶ್ ಪೂಜಾರಿ ಅವರ ಒಂದು ಸುಂದರ ಮನೆ. ಸ್ನೇಹಿತರೆ, ನಿಮಗೆ ಅವರ ಮನೆಯನ್ನು ತೋರಿಸ್ತಾ ಇದ್ದೀನಿ. ಅವರು ಆಡಿ ಬೆಳೆದಂಥ ಮನೆ, ಅವರ ಸಾವಿರ ನೆನಪುಗಳು ಇಲ್ಲಿದ್ದಾವೆ. ಪುಟ್ಟ ಬಾಲಕನಿಂದ ಹಿಡಿದು ಇಲ್ಲಿಯವರೆಗೂ ಬಹಳಷ್ಟು ಜನ ಕೇಳ್ಬೋದು ಅವ್ರೇನು ದೊಡ್ಡ ಸಾಧನೆ ಮಾಡಿದ್ದಾರಾ ಅಂತ. ಬಹಳಷ್ಟು ಜನರನ್ನ ರಂಜಿಸಿದಂಥ ವ್ಯಕ್ತಿ ರಾಕೇಶ್ ಪೂಜಾರಿ ಅವ್ರನ್ನ ಪರ್ಟಿಕ್ಯುಲರ್ ನಾನು ಕೂಡ ಭಾಳಷ್ಟು ಫಾಲೋ ಮಾಡ್ತಾ ಇದ್ದಂಥ ವ್ಯಕ್ತಿ. ಅಷ್ಟೇ ಸಿಂಪ್ಲಿಸಿಟಿ, ಎಲ್ಲರ ಜೊತೆಗೆ ಒಡನಾಟ, ಪ್ರೀತಿ, ಅಕ್ಕರೆ, ನಗಿಸೋದು, ಜೊತೆಗೆ ಅವರ ಒಂದು ಕಾಮಿಡಿ ಕಿಲಾಡಿಗಳು ಟೀಮ್ ಇತ್ತಲ್ವ, ಅವ್ರ ಕಣ್ಣಂಚಲ್ಲಿ ಜಿನುಗಿದಂಥ ಕಣ್ಣೀರಿದೆಯಲ್ಲ, ಅದೇ ಅವರು ಏನು ರಂಜಿಸಿದ್ರು, ಎಷ್ಟು ಸ್ನೇಹವನ್ನು ಹಂಚಿಕೊಂಡಿದ್ರು, ಎಷ್ಟು ಪ್ರೀತಿಯನ್ನು ಎಲ್ರಿಗೂ ಕೂಡ ಧಾರೆ ಎರೆದಿದ್ರು, ಸುರಿದಿದ್ರು ಅನ್ನೋದಕ್ಕೆ ಸಾಕ್ಷಿ ಪ್ರತೀಕ ಕೂಡ ಆಗುತ್ತೆ. ಸ್ನೇಹಿತರೆ, ನಿಮಗೆ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ, ಪೈಲ್ವಾನ್ ಸಿನಿಮಾ ಆಗಿರ್ಬೋದು, ಜೊತೆ ಅನೇಕ ರಿಯಾಲಿಟಿ ಶೋಗಳಲ್ಲಿ, ಅದು ಕೂಡ ಕಾಮಿಡಿ ಕಿಲಾಡಿಗಳು ಸೀಸನ್ 3 ವಿನ್ನರ್ ಆಗಿದ್ದರು. ಅವ್ರದ್ದೊಂದು ದೊಡ್ಡ ಕನಸಿತ್ತು, ನಾನು ದೊಡ್ಡ ಹೆಸರು ಮಾಡಬೇಕು ಅಂತ. ಭಾಳಷ್ಟು ಏರುಪೇರುಗಳು ಅವ್ರ ಜೀವನದಲ್ಲಿ ಆಯಿತು. ಆ ಏರುಪೇರುಗಳನ್ನೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಇದೀಗ ಒಂದು ಹಂತಕ್ಕೆ ತಲುಪಿದ್ರು. ಆದರೆ ಏಕಾಏಕಿಯಾಗಿ ಇಲ್ಲಿ ಕರಾವಳಿ ಭಾಗದ ಅನೇಕ ರಿಯಾಲಿಟಿ ಶೋಗಳಲ್ಲೂ ಅವರು ಭಾಗವಹಿಸಿದ್ದಾರೆ. ಜೊತೆಗೆ ತುಳು ನಾಟಕಗಳಲ್ಲಿ ಹೆಚ್ಚು ಹೆಸರುವಾಸಿ ಆದಂತಹ ಕಲಾವಿದ ರಾಕೇಶ್ ಪೂಜಾರಿ ಅಂದರೆ. ಹೆಚ್ಚಿನದಾಗಿ ಇತ್ತೀಚೆಗೆ ಕೇಳಿ ಬರ್ತಾ ಇರೋ ಒಂದಿಷ್ಟು ಇಶ್ಯೂಸ್ಗಳು, ಅದು ಕೂಡ ಅವರು ಕಾಂತಾರ 1 ಆ್ಯಕ್ಟ್ ಮಾಡ್ತಾಯಿದ್ರು. ಅವ್ರ ಟೀಮ್ ಕೂಡ ಬಂದಿಲ್ಲ. ಅವ್ರ ಟೀಮ್ನವರೇ ಒಂದು ರಾಕೇಶ್ ಪೂಜಾರಿ ಅವರು ಕೊನೆಯ ಕ್ಷಣಗಳನ್ನು ಕಣ್ಣು ತುಂಬ್ಕೊಳ್ಳಿಕ್ಕೆ ಬರಲಿಲ್ಲ ಅಂತ. ಇನ್ನೊಂದು ಕಡೆ ರಿಷಬ್ ಶೆಟ್ಟಿ ಅವರು ಅವ್ರಿಗೊಂದಿಷ್ಟು ಪರಿಹಾರವಾಗಿ 1 ಕೋಟಿ ಹಣವನ್ನು ನೀಡಬೇಕು. ಏನೇ ಕೊಡಲಿ, ಏನೇ ನೀಡಲಿ, ನಾವು ಅಂತೀವಲ್ವ, ಸಾವು ಎಷ್ಟು ಕ್ಷಣಿಕ ಅಂದ್ಬಿಟ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಅನೇಕ ಸಾವುಗಳನ್ನು ಇತ್ತೀಚೆಗೆ ನೋಡ್ತಾ ಬರ್ತಾ ಇರೋದು. ರಾಕೇಶ್ ಪೂಜಾ ಅವ್ರ ಸಾವು ಕೂಡ ಅವ್ರ ಕುಟುಂಬದವ್ರಿಗಂತೂ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅದರಿಂದ ಹೊರಗೆ ಬರಲಿಕ್ಕೂ ಸಾಧ್ಯವಿಲ್ಲ. ಅವ್ರ ಪುಟ್ಟ ಮನೆ, ಅವ್ರ ನೆನಪಿನ
ಮಾಣಿಕೆಗಳನ್ನು ಮತ್ತೊಮ್ಮೆ ನಿಮಗೆ ಕಣ್ತುಂಬಿಕೊಳ್ಳಿಕ್ಕೆ ಸಾಧ್ಯವಾದಷ್ಟು ಕೆಲವೊಂದು ಫೋಟೋಗಳನ್ನು ಅವ್ರ ಮನೆಯೊಳಗಿರ್ತಕ್ಕಂಥ ಫೋಟೋಗಳನ್ನು ನಿಮ್ಗೆಲ್ರಿಗೂ ತೋರಿಸೋ ಪ್ರಯತ್ನ. ಇದು ರಾಕೇಶ್ ಪೂಜಾರಿ ಅವರ ಮನೆ. ಅಬ್ಸಲ್ಯೂಟ್ಲಿ ನಾವು ಇದು ರೈಟ್ ಟೈಮ್ ಅಲ್ಲ ಅನ್ಕೋತೀನಿ. ಈ ಹಿಂದೆ ಬಂದು ಅವ್ರ ಮನೆಯನ್ನೆಲ್ಲನೂ ಕೂಡ ಒಂದು ಸರಿ ನಿಮಗೆ ಹೋಮ್ ಟೂರ್ ಥರ ತೋರಿಸ್ಬೇಕಿತ್ತು. ಆದರೆ ಈ ಪರಿಸ್ಥಿತಿಯಲ್ಲಿ ಇಷ್ಟು ಪ್ರಶಾಂತವಾಗಿ ಆ ನೋವಿನ ಮಡುವಿನಲ್ಲಿ, ಆ ದುಃಖದ ಒಂದು ನೋವಿನಲ್ಲಿ ಮುಳುಗಿರ್ತಕ್ಕಂಥ ಕುಟುಂಬವನ್ನು ನಾವು ಮಾತನಾಡಿಸ್ಲಿಕ್ಕೆ ಬರ್ತೀವಿ ಅಂತ ನಾವು ಕೂಡ ಭಾವಿಸಿರಲಿಲ್ಲ. ಆದರೆ ಅವರ ತಂಗಿ ಅಣ್ಣನ ಮೇಲಿಟ್ಟಂಥ ಭರವಸೆ, ಪ್ರೀತಿ, ಅಕ್ಕರೆ, ಅಣ್ಣ ಕಂಡಂಥ ದೊಡ್ಡ ಕನಸಿನ ಬಗ್ಗೆ ಎಲ್ಲೋ ಒಂದು ಕಡೆ ಹಂಚ್ಕೊಳ್ತಾರನೋ ಅನ್ನೋ ಒಂದು ನಿರೀಕ್ಷೆಗಳೊಂದಿಗೆ ನಾವು ಇವತ್ತು ಅವ್ರ ಮನೆಗೆ ಬಂದ್ವಿ. ಆದರೆ ಅದು ಸಾಧ್ಯವಾಗಲಿಲ್ಲ. ಅವ್ರ ಊರಿನವ್ರನ್ನ, ಅವ್ರ ಗ್ರಾಮದವ್ರನ್ನ, ಜೊತೆಗೆ ಅವರಿಲ್ಲಿ ಆಡಿ ಬೆಳೆದಂಥ ಅವ್ರ ಸ್ನೇಹಿತರನ್ನ ಮಾತಾಡಿಸೋ ಪ್ರಯತ್ನ, ಅವ್ರು ಏನು ಹಂಚ್ಕೊಳ್ತಾರೆ ಅವ್ರನ್ನ, ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ, ನೇರವಾಗಿ ಅವರೊಂದಿಗೆ ಆಡಿ ಬೆಳೆದಂಥ ಸ್ನೇಹಿತರ ವರ್ಗವನ್ನು ಒಂದು ಸರಿ ಮಾತನಾಡಿಸೋಣ. ಇದೇ ರಾಕೇಶ್ ಪೂಜಾರಿ ಅವರ ಕುಟುಂಬದವರು, ದಾಮೋದರ್ ಮತ್ತು ದಿನಕರ್ ಇಬ್ಬರು ಕೂಡ ಇದ್ದಾರೆ. ಮಾತನಾಡಿಸೋ ಪ್ರಯತ್ನ ಮಾಡೋಣ. ಈ ಅಕಾಲಿಕ ಸಾವು ಎಲ್ರಿಗೂ ಕೂಡ ಅಚ್ಚರಿ ಮತ್ತು ಆಘಾತವನ್ನು ಉಂಟು ಮಾಡಿದೆ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತು. ಅವರ ಊರಿನವರೇ ಆದಂಥ, ಅವರ ಕುಟುಂಬ ಸಂಬಂಧಿಯಾದಂಥ ದಾಮೋದರ್ನ ಮಾತಾಡ್ಸೋಣ. ಸರ್, ನೋಡಿ, ಇಡೀ ರಾಜ್ಯ ಒಬ್ಬ ಕಲಾವಿದನನ್ನು ಕಳ್ಕೊಂಡ ಒಂದು ಸಣ್ಣ ಆಘಾತದಲ್ಲಿದೆ. ನಿಮಗೂ ಕೂಡ ಗೊತ್ತಿದೆ ಆ ನೋವು ಎಷ್ಟು ಅಂತ. ನೀವು ಮೊದಲಿನಿಂದ ನೋಡಿದವರು ರಾಕೇಶ್ ಪೂಜಾರಿ ಹೇಗಿದ್ದರು, ಅವರ ನಡತೆ ಆಗಿರ್ಬೋದು, ಅವರ ಅಭಿನಯ, ಊರು ಬಂದಾಗ ಎಲ್ಲರೂ ಪ್ರೀತಿಸಿ ಮಾತಾಡ್ಸೋದಾಗಿರ್ಬೋದು, ಹೇಗಿತ್ತು ಅವರ ಗುಣದ ಬಗ್ಗೆ? ನೋಡಿ ಇವರೇ, ರಾಕೇಶ್ ನಮ್ಮ ದೂರ ಸಂಬಂಧಿ, ನಮ್ಮ ಕಣ್ಣಿದ್ರೆ ಹುಟ್ಟು ಬೆಳೆದ ಮಗು. ಅವನಿಗೆ ಹಿರಿಯರಂದರೆ ಮುಂಚಿಂದು ತುಂಬ ಇದು, ಎಲ್ಲಿ ಸಿಕ್ಕರು ಹಿಡಿದು ಆಶೀರ್ವಾದ ಪಡೆಯೋದು ಇದೆಲ್ಲ ತುಂಬ. ಅದು ಒಂದು ಆ್ಯಕ್ಟಿಂಗಲ್ಲಿ ನಾವು ಮೊನ್ನೆ ಯಾಕಂದರೆ ಅವನು ನಿಧನಾಗುವ 1 ವಾರ ಮುಂಚೆ ನಮ್ಮೊಟ್ಟಿಗೆ ಇದ್ದ. ಅವರ ಮನೆಯಲ್ಲಿ ಒಂದು ಭೂತದ ಆರಾಧನೆ ಇತ್ತು. ನಾವು ಒಂದು 12-12:30 ಗಂಟೆ ತನಕ ನಾವಿಲ್ಲಿ ಸಮುದ್ರದಲ್ಲಿ ಒಂದು ಎಂಜಾಯ್ಮೆಂಟ್ ಮಾಡ್ತೇವೆ. ಆವಾಗ ಕೆಲವು ಅವರ ಕ್ಯಾರಿಯರ್ ಬಗ್ಗೆ, ನಾಟಕದ ಬಗ್ಗೆ, ಕಾಮಿಡಿ ಬಗ್ಗೆ ಕೆಲವರು ಸಮಸ್ಯೆ ಎಲ್ಲ ಮಾಡ್ತಾ ಇದ್ದ. ಅದು ಹೀಗೆ ಆಗುತ್ತೆ ಅಂತೇಳಿ ನಮ್ಗೆ ಗೊತ್ತೇ ಅಲ್ಲ. ದುಃಖದ ವಿಷಯ. ಬೆಳೆಯೋ ಹುಡುಗ, ಸಣ್ಣ ಪ್ರಾಯ. ಅವನಿಗೆ ಕನಸಿತ್ತು, ನಾನು ಮುಂದಿನ ಇನ್ನೂ ಒಳ್ಳೆ ಹೆಸರು ಪಡಿಬೇಕು ಅಂತೇಳಿ. ಅವನಿಂದಾಗಿ ನಮ್ಮ ಊರಿಗೆ ತುಂಬ ಹೆಸರು ಬಂದಿದೆ. ರಾಕೇಶ್ ಹೌದಾ, ಎಲ್ಲರೂ ಅವ್ರ ಬಗ್ಗೆ ಎಲ್ಲ ಕೇಳಿದ್ರು ಅದು ತುಂಬ ಬೇಸರ ವಿಷಯ. ಏನು ಮಾಡಲಿಕ್ಕಾಗುತ್ತೆ, ವಿಧಿಯಾಟದ ಮುಂದೆ ಏನು ನಡೆಯೋದಿಲ್ಲ. ಅವನು ಬಾಳಿ ಬೆಳಬೇಕಿತ್ತು. ಅವನಿಗೆ ಇನ್ನು ಅವನ ತಂಗಿಯ ಬಗ್ಗೆ ತುಂಬ ಟೆನ್ಷನ್ ಇದೆ, ಮದುವೆ ಬಗ್ಗೆ. ಯಾಕಂದರೆ ಒಂದು 4 ವರ್ಷ ಮುಂಚೆ ಅವನ ತಂದೆ ಸಹ ಆ್ಯಕ್ಟಿವ್ ಇದ್ದರು. ಅವ್ರು ಸಹ ನಮ್ಮ ಕ್ಲೋಸ್ ಆತ್ಮೀಯರು. ಅವ್ರು ಸಹ ಅನ್ಎಕ್ಸ್ಪೆಕ್ಟೆಡ್ ಆಗಿ ತೀರಿ ಹೋದರು. ಅನಂತರ ಮನೆಗೆ ಆಧಾರವಾಗಿ ಇವನೇ ಇದ್ದ. ಏನು ಮಾಡೋದು? ದುಃಖದ ವಿಷಯ. ತುಂಬ ಬೇಜಾರಾಗುತ್ತೆ ಮಾತಾಡುವಾಗ ಅಲ್ಲ. ನಮ್ಮ ಒಟ್ಟಿಗಿದ್ದು ಊರಿಗೆ ಬಂದಾಗ ನಮ್ಮೊಟ್ಟಿಗೆ ಎಂಥ ಕಾಮಿಡಿ ಮಾಡೋದು, ರಾಕೇಶ ಅಂತ ಹೇಳಿದ್ರೆ ಎಂಥ ತಮಾಷೆ ಮಾಡೋದು ಅಲ್ವಾ. ಆದರೆ ಅವನಿಗೆ ನಮ್ಮ ಬಗ್ಗೆ ತುಂಬ ಅಭಿಮಾನ ಇತ್ತು. ಅದೇ ಕನಸಲ್ಲಿ ಎನಿಸ್ತಿಲ್ಲ ನಾವು ಇಂಥದ್ದೆಲ್ಲ ಆಗುತ್ತೆ ಅಂತೇಳಿ. ಆದರೆ ಅವನು ಹೋಗುವಾಗ ಏನು ತುಂಬ ಅಭಿಮಾನಿ ಬಳಗವನ್ನು ಪಡೆದುಕೊಂಡು ಹೋದ. ಮೊನ್ನೆ ಅಂತಿಮ ಕ್ರಿಯೆ ಎಲ್ಲೆಲ್ಲೇ ಅವರೆಲ್ಲ ಬಂದಿದ್ದರು ಹೆಸರು ಮಾಡೋದು. ಆದರೆ ಬದುಕಬೇಕಿತ್ತು, ಎಂತ ಮಾಡೋದು ಅಲ್ವಾ. ಬೇಸರ ವಿಷಯ. ಕುಟುಂಬದಲ್ಲಿ ಏನಾದ್ರು ಹೇಳ್ಕೊಂಡಿದ್ರ ಸರ್ ನಿಮಗೆ ಗೊತ್ತಿರೋ ಹಾಗೆ? ಏನಾದ್ರು ಅವ್ರಿಗೆ ಹಾರ್ಟ್ ಪೇನ್ ಇರೋದಾಗಿರಲಿ ಆ ಥರ ವಿಷಯ? ಅಂಥದ್ದು ಏನಿಲ್ಲ, ಅಂಥದ್ದು ಏನೂ ಪ್ರಾಬ್ಲಮ್ ಇಲ್ಲ. ಎಂಥದ್ದು ಏನು ಪ್ರಾಬ್ಲಮ್? ಹೆಲ್ತಿ ಇದ್ದವ ಅಲ್ಲ. ಈಗ ನಮ್ಗೆ ಗೊತ್ತು, ಏನೋ ಕಾಯಿಲೆ ಇದ್ದರೆ ಗೊತ್ತಾಗುತ್ತಲ್ಲ. ಅಂಥದ್ದು ಏನಿಲ್ಲ, ತಮಾಷೆ ಮಾಡೋದು ಅಂಥದ್ದು ಏನಿಲ್ಲ. ಆದರೆ ಆ ದಿವಸ ನಮ್ಮ ನಿಟ್ಟೆಯಲ್ಲಿ ಮೆಹಂದಿ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡುವಾಗ ಸುಸ್ತಾಗಿದ್ದ, ಅದು ಕೈಯೆಲ್ಲ ಎದೆಗೆ ಇಡ್ತಿದ್ದ. ಆ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಇದು ವಿಡಿಯೋ ಕ್ಲಿಪ್ಪಲ್ಲೆಲ್ಲ. ಆವಾಗ ಏನೋ ಪೇನ್ ಇತ್ತ ಏನೋ. ಹೌದು. ಮತ್ತೆ ಅವನು ಹೇಳಿದ ಶೂಟಿಂಗ್ ಮೇಲೆ ಸ್ವಲ್ಪ ನನಗೆ ಟಯರ್ಡ್ ಆಗುತ್ತೆ ಅಂತ. ಟಯರ್ಡ್ ಅಂತ ಇದೆ, ಶ್ರಮ, ನಿದ್ದೆ ಅಲ್ಲ ಅಲ್ವ, ಇದೆಲ್ಲ ರೆಸ್ಟ್ ಕಮ್ಮಿ ಆಗಿದೆ ಅಷ್ಟೇ. ಬ್ಯಾಡ್ ಹ್ಯಾಬಿಟ್ಸ್ ಏನಿರಲಿಲ್ಲ. ಬ್ಯಾಡ್ ಹ್ಯಾಬಿಟ್ಸ್ ಏನಿಲ್ಲ. ಬ್ಯಾಡ್ ಹ್ಯಾಬಿಟ್ಸ್ ಏನಿಲ್ಲ. ನೀವು ನೋಡಿದಾಗೆ ನಾವು ನೋಡಿದಾಗೆ ಚಿಕ್ಕಂದಿನಲ್ಲೂ ನೋಡ್ತಾ ಇದ್ದೇವೆ. ನಾವು ಹೋಟೆಲ್ ವ್ಯಾಪಾರ ಮಾಡ್ಕೊಂಡು ಬಂದರೆ ನಮ್ಮ ಹತ್ರ ಮಾತಾಡೋದು ಕುಶಲಲ್ಲೇ ಮಾತಾಡ್ತಾನೆ. ಗೋಳಿ ಬೆಲೆ ಹೇಳಲಿಕ್ಕಾಗೋದಿಲ್ಲ. ನನ್ನ ಮಗನ ಫ್ರೆಂಡ್ ಧೀರಾಜ್ ಅಂತ ನನ್ನ ಮಗ, ಬ್ಯಾಂಗ್ಳೂರಲ್ಲಿದ್ದಾನೆ. ಹೇಳೋಕ್ಕಾಗೋದಿಲ್ಲ. ನಿಮಗೆಲ್ಲ ತಮಾಷೆ ಮಾಡ್ಕೊಳ್ತಾ ಇದ್ದಿದ್ದು, ಗೋಲಿ ಬಜೆ ಅಂತ ತಮಾಷೆ ಮಾಡಿ ಬಂದರೆ ಮಾತಾಗಿ ಅವ್ರ ಸ್ನೇಹಿತರೆಲ್ಲ ಒಟ್ಟಿಗೆ ಬರ್ತಾರೆ. ಒಂದೊಂದು ಸಲ ಬಂದು ಮಾತಾಡಿ ಮೊನ್ನೆತ್ಲಿಗೆ ಅವ್ರ ಮನೆಯಲ್ಲಿ ತಮ್ಮಿಳತ್ತು ಅದು ಆ ದಿವಸ ಬಂದು ಕೇಳ್ತಿದ್ದ. ಏನು ಹೇಳುವಾಗಿಲ್ಲ, ಎಲ್ಲ ದೇವರಚ್ಚೆ.
ನೋಡಿ ಮನುಷ್ಯನ ಜೀವನ ಇಷ್ಟೇ ಅನಿಸ್ಬಿಡುತ್ತೆ. ನೀವು ಎಷ್ಟು ದುಃಖ ಆಗ್ತಿದ್ರಿ, ನಿಮ್ಮ ಜೊತೆ ಅವ್ರ ಒಡನಾಟ ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ. ಹೇಳಲಿಕ್ಕಾಗೋದಿಲ್ಲ. ಮೊನ್ನೆ ಅವನು ಸಾಯಿಗಿಂತ ಮುಂಚಿನ ದಿನ ಅಲ್ಲಿ ಮನೆ ಹೋಗ್ಲಿತ್ತು, ಅಲ್ಲಿ ಸಹ ಗ್ರ್ಯಾಂಡ್ ಆಗಿದ್ದ. ಇಲ್ಲಿ ಗ್ರ್ಯಾಂಡ್ ಆಗಿದ್ದ, ಊಟ ಮಾಡ್ತಿದ್ದ. ರಾತ್ರಿ ಕೇಳುವಾಗ ತುಂಬ ಶಾಕ್ ಆಯಿತು ಅಂದ್ಕೊಳ್ತೀನಿ ಸರ್ ನಿಮಗೆ. ಈ ಘಟನೆ ಇದೆಯಲ್ಲ, ಇಡೀ ಊರೇ ಶಾಕ್ ಆಗಿಬಿಡ್ತು ಅನ್ಕೋತೀನಿ ನಾನು. ಕಲಾವಿದ ಅಂತ ಈ ಊರಲ್ಲಿ ಇರೋದು ಒಬ್ಬನೇ, ಗ್ರಾಮದಲ್ಲಿ. ಇಡೀ ಕರ್ನಾಟಕ ಹೆಸರು ಮಾಡಿದ್ರು. ಹೌದೌದು. ಅವರು ವೇದಿಕೆ ಮೇಲೆ ಎಷ್ಟು ಹಾಸ್ಯಾಸ್ಪದವಾಗಿದ್ರು, ಇಲ್ಲೂ ಕೂಡ ಅಷ್ಟೇ ಎಲ್ಲರೂ ಎಂಟರ್ಟೈನ್ ಮಾಡ್ತಾರೆ. ಈಗ ನಾನೊಬ್ಬ ಆ್ಯಕ್ಟ್ರಸ್, ಯಾವುದಿಲ್ಲ, ಕ್ಲಿಯರಾಗಿ ಬರ್ತಾರೆ, ಕ್ಲಿಯರಾಗಿ ಹೋಗ್ತಾನೆ. ಹೋಗ್ತಾ ಇರುವಾಗ ಕೈ ಎತ್ಕೊಂಡು ಹೋಗ್ತಾನೆ. ಸೊ ನಾನು ನಿಮಗೊಂದು ಕ್ವಶನ್ ಕೇಳಬೇಕು ಅಂದ್ಕೊಂಡೆ. ಅಟ್ಲೀಸ್ಟ್ ಈ ರಿಷಬ್ ಶೆಟ್ಟಿ ಅವರು ಕಾಂತಾರ 1 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಅವ್ರು ಬರಬೇಕಿತ್ತು, ಆ ಟೀಮ್ ಬರಬೇಕಿತ್ತು ಅಂತ ಒಂದು ಕಡೆ ಒಂದು ನೋವು, ಬೇಸರ. ಇನ್ನೊಂದು ಕಡೆ ಅವತ್ತಿನ ದಿನವೇ ಅವರು ಶೂಟಿಂಗಲ್ಲಿ ಬ್ಯುಸಿ ಆಗಿದ್ದರು, ಕಮರ್ಷಿಯಲ್ ಮೈಂಡ್ ಬಿಟ್ಟಿಲ್ಲ, ಅವರು ದುಡ್ಡಿಂದು ಮೋಹ ಬಿಟ್ಟಿಲ್ಲ. ನೋಡಿ, ಅವತ್ತಿನ ದಿನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ಕಲಾವಿದನ್ನು ನೋಡೋಕೆ ಬರಬೇಕಿತ್ತು ಅಂತ. ಅದ್ರ ಜೊತೆಯಾಗಿ ಪರಿಹಾರಧನವಾಗಿ ಏನಾದರೂ 1 ಕೋಟಿ ಅವ್ರ ಕುಟುಂಬಕ್ಕೆ ಕೊಡಬೇಕು ಅನ್ನೋ ಒಂದು ಅಭಿಮಾನಿಗಳ ಕೂಗು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರ್ತಾರೆ. ಇದ್ರ ಬಗ್ಗೆ ಏನು? ಇದು ಅವರವ್ರ ಅಂಡರ್ಸ್ಟ್ಯಾಂಡಿಂಗ್ ಸರ್, ಅದಕ್ಕೆ ಬಗ್ಗೆ ನಾವೇನು ಕಾಮೆಂಟ್ಸ್ ಕೊಡಲಿಕ್ಕೆ ಆಗೋದಿಲ್ಲ. ಅವರವ್ರ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಏನೋ ಇರ್ಬೋದು. ಅದ್ರ ಬಗ್ಗೆ ನಮಗಿಷ್ಟೇ ಬೇಸರ. ಹೆಂಗೆ ಹುಡುಗ ಹಾಂ ಇದೆ ನೋಡಿ, ಸಮುದಾಯ ಭವನ 24 ತಾರೀಕು ಓಪನ್ ಆಯಿತು. ಅವನು 1 ವಾರ ಇಲ್ಲಿ ಎಷ್ಟು ವರ್ಕ್ ಮಾಡ್ದ ಅಂತೇಳಿ ನಮಗೆ ಗೊತ್ತು. ರಾತ್ರಿ ಆಗಲೇ ನನಗೆ ಗೊತ್ತಾ, ನಮ್ಮೊಟ್ಟಿಗೆ 24 ಏಪ್ರಿಲ್ಗೆ ಹೌದಾ ಹಾಂ. ಮತ್ತೆ ನಮ್ಮ ಜೊತೆನೇ ಇದ್ದ ಇದು ಪತ್ರಿಕೆ ಹಾಕೋದು ಎಲ್ಲ ಕೆಲಸವನ್ನೆಲ್ಲ ಮಾಡ್ತಿದ್ದ. ಹಾಂ, ನಮ್ಗೆ ಎಷ್ಟು ದುಃಖ ಆಗಿದೆ. ನಮ್ಮ ಒಟ್ಟಿಗೆ ಇದ್ದ ಅವನು ಅಲ್ವಾ. ಕಾಂತಾರ ಇದೆ. ಮತ್ತು ಅವನೇನಂತ ಒಂದು ಡ್ರಾಮಾ ಸ್ಕೂಲಿಗೆ ಹೋಗಿ ಇದು ಮಾಡಿ ಕಲ್ತು ಹೋದವನಲ್ಲ, ಅವನಷ್ಟಕ್ಕೆ ಅವನ ಇದರಲ್ಲೇ ಇದು ಮಾಡಿ ಅವನು ಈ ಮೇಲೆ ಬಂದದ್ದು, ಈ ಸ್ಟೇಜಿಗೆ ಬಂದದ್ದು. ಸ್ಟೇಜಲ್ಲಿ ಆಯ್ತು, ಅವನ ಶ್ರಮ ಹಾಂ. ಅವನು ಯಾರು ಗಾಡ್ ಫಾದರ್ ಇಲ್ಲ, ಅವನ ಶ್ರಮದಿಂದ ಶಾಲಾ ಕಾಲೇಜಿನಿಂದ ಸ್ಟಾರ್ಟ್ ಮಾಡಿದ್ದಾನೆ. ಇದೆ ಶಾಲಾ ವೇದಿಕೆ ಇರ್ಬೋದು, ಇದರಿಂದಾಗಿ ಅವನ ಮೇಲೆ ಬಂದಿದ್ದಾನೆ. ಅವನ ಸ್ಟ್ರಗಲ್ ಅದು. ಇಂಥ ಸ್ಟ್ರಗಲ್ ಹುಡುಗ ಇಂಥ ಆ್ಯಕ್ಟಿಂಗಲ್ಲಿ ಕರ್ನಾಟಕದಲ್ಲಿ ಅದು ಹೊರಗಡೆ ಹೆಸರು ಮಾಡಿದ್ದಾನೆ ಅವನು ಇದು ಆ್ಯಕ್ಟಿಂಗಲ್ಲಿ. ಅದು ಗ್ರೇಟ್ ಅಲ್ವಾ. ಮತ್ತು ಅವರವ್ರದ್ದು ವಿಷಯ ನಾವೇನು ಕಾಮೆಂಟ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಗೊತ್ತಾಯ್ತಾ. ಪರಿಹಾರ ಕೊಡಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿ ಅಲ್ಲ, ಸಿಗಬೇಕು ಪರಿಹಾರ ಎಲ್ಲ ಕಡೆನೂ ಸಿಗಬೇಕು ಅಲ್ಲ. ಅವನ ಇದು ಮಾಡಿದಕ್ಕೆ ಪಾಪ ಈಗ ಯಾರಿಲ್ಲ ಈಗ ಆಧಾರ ಮನೆಯಲ್ಲಿ, ಅವಾಗ ಪರಿಹಾರ ಅಂತ ಸಿಗಬೇಕಲ್ಲ. ಪರಿಹಾರ ಅಂತೂ ಸಿಗಲೇಬೇಕಲ್ಲ. ಯಾರು ಆಧಾರ ಇಲ್ಲ ಮನೆಗೆ ಈಗ. ಗೊತ್ತಾಯ್ತಾ. ಹಾಂ, ಯಾರಿದ್ದಾರೆ ನೋಡಿ. ಮತ್ತೆ ತಂಗಿ ಮತ್ತು ತಾಯಿ ಮತ್ತು ಯಾರಿದ್ದಾರೆ? 3 ವರ್ಷದ ಹಿಂದೆ ತಂದೆ ತೀರುವುದು. 3 ವರ್ಷದಿಂದ ಅವ್ರು ಸಹ ಆ್ಯಕ್ಟಿವ್, ತುಂಬ ಅವ್ರಿಗಿಂತಲೂ ಆ್ಯಕ್ಟಿವ್ ತಂದೆ. ಏನಾದರೂ ಸಿಗಬೇಕು. ಅಭಿಮಾನಿಗಳು ಬಿಡಲಿಕ್ಕಿಲ್ಲ, ಅವನಿಗೆ ಏನಾದರೂ ಕೊಡ್ತಾರೆ ಬಿಡಿ. ಅವನಿಗೆ ತುಂಬ ಅಭಿಮಾನಿಗಳಿದ್ದಾರೆ. ಗೊತ್ತಾಯ್ತಾ. ಹಾಂ, ಕೊಡ್ತಾರೆ ಬಿಡಿ. ಥ್ಯಾಂಕ್ ಯು ಸರ್. ತುಂಬ ಬೇಸರ ವಿಷಯ. ಥ್ಯಾಂಕ್ ಯು. ನೋಡಿದ್ರಲ್ವಾ, ಅವರ ಕುಟುಂಬದವರೇ ಅವ್ರು ಹೇಳೋದಿಷ್ಟೇ. ಏನಾದರೂ ಪರಿಹಾರ ಅಂತ ಬರೋದಿದ್ರೆ ಅದು ರಿಷಬ್ ಟೀಮಿಂದ ಆಗಿರ್ಬೋದು ಅಥವಾ ಬೇರೆ ಅಭಿಮಾನಿಗಳ ಟೀಮಿಂದ ಆಗಿರ್ಬೋದು, ಬರಲಿ. ಆದರೆ ಈ ನೋವಿದೆಯಲ್ಲ, ನಮಗಂತೂ ಮರಿಲಿಕ್ಕೆ ಸಾಧ್ಯವಿಲ್ಲ. ಅವತ್ತು ಹಿಂದಿನ ದಿನ ಮೆಹಂದಿ ಶಾಸ್ತ್ರದಲ್ಲೂ ಕೂಡ ಅವ್ರು ಭಾಳಷ್ಟು ವೀಡಿಯೋದಲ್ಲಿ ಹಾರ್ಟನ್ನು ಅಥವಾ ಎದೆಯನ್ನು ಇಟ್ಕೊಳ್ತಾ ಇದ್ದಿದ್ದು ನಾವು ಗಮನಿಸಿದ್ದೀವಿ. ಹಾಗಾಗಿಯೇ ಅವ್ರಿಗೆ ಆ ಪೇಯ್ನ್ ಇತ್ತು ಏನೋ. ಇದ್ರ ಹಿಂದೆ ಯಾವುದೂ ಆ ಥರದ್ದು ಕಾಣಿಸ್ಕೊಂಡಿಲ್ಲ. ಅವ್ರಿಗೆ ಯಾವುದೂ ರೀತಿಯಾದಂಥ ಬ್ಯಾಡ್ ಚಟಗಳು ಕೂಡ ಇರಲಿಲ್ಲ ಅನ್ನೋದು ಅವ್ರ ಅಭಿಪ್ರಾಯ. ಭಗವಂತ ಒಳ್ಳೆಯವ್ರನ್ನ ಬೇಗ ಕರ್ಕೊಳ್ತಾನೆ ಅನ್ನೋ ಮಾತಿದೆಯಲ್ಲ, ಅದು ಮತ್ತೆ ಸತ್ಯವಾಗ್ತಾ ಇದೆ. ಒಳ್ಳೊಳ್ಳೆ ಹೂಗಳು, ಪುಷ್ಪಗಳು ಅವೆಲ್ಲವೂ ಕೂಡ ದೇವರಿಗೆ ಅರ್ಪಣೆ ಆಗಲಿಕ್ಕೋ ಏನೋ ಇಷ್ಟು ಬೇಗ ನಮ್ಮಿಂದ ಮರೆಯಾಗ್ತಾ ಇದ್ದಾವೆ. ಏನಾಗಲಿ ಅವ್ರ ಕುಟುಂಬದವರಿಗೆ ಇನ್ನೊಂದಿಷ್ಟು ಧೈರ್ಯ, ಸಾಂತ್ವನ ತುಂಬುವ ಕೆಲಸ ಭಗವಂತನಿಂದಲೇ ಆಗಲಿ ಅಂತ ನಾವು ಕೂಡ ಹಾರೈಸೋಣ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.